ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೂರ್ಯ ಮತ್ತೆ ತಮ್ಮ ಮನೆಗೆ ಹೋಗೋಣ ಬಾ ಅಂತೇಳ್ಬಿಟ್ಟು ಮೀನನ್ನು ಕರ್ಕೊಂಡು ತಮ್ಮ ಮನೆಗೇ ಬರ್ತಾನೆ. ಅಲ್ಲಿ ಬಂದಾಗ ಶಾಂತಿ ಮತ್ತೆ ಏನಕ್ಕೆ ಬರೋಕ್ಕೆ ಹೋದ್ರಿ ನಮ್ಮ ಮನೆಗೆ ನೀವು ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ ಅವ್ರಿಗೆ. ಮೀನಾ ಹಂಗೆ ಸೂರ್ಯ ಹೇಳ್ತಾ ಅವಳು ನನ್ನ ದೇವತೆ, ಅದಕ್ಕೆ ಕರ್ಕೊಂಬಂದಿನಿ, ಇದೇ ಮನೇಲಿ ಇರಬೇಕವಳು ಅಂತ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲರೂ ಕೂಡ ಒಪ್ಪಿಗೆ ಇರುತ್ತೆ. ಆದರೆ ಶಾಂತಿ ಮಾತ್ರ ಏನರು ಮತ್ತೇನಕ್ಕೆ ಬಂದಿದ್ದೀರ, ನಿಮ್ಮ ಮನೇಲಿ ಈ ಜಾಗ ಇಲ್ಲೋ ಅಂತ ಗೊತ್ತಿಲ್ವಾ ನಿಮಗೆ ಅಂತ ಶಾಂತಿಯವರು ಬೈತಾ ಇರ್ತಾರೆ. ಅವಾಗಿಲ್ಲ, ಇರಬೇಕಾಗಿದ್ದು ಇದೇ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತೆ ಅಮ್ಮನ ಎದುರಿಗೆ ಮಾತಾಡ್ತಾನೆ. ಅಷ್ಟೊತ್ತಿಗೆ ಶಾಂತಿಯವ್ರಿಗೆ ತುಂಬಾ ಕೋಪ ಬಂದುಬಿಟ್ಟು ಸೂರ್ಯನಿಗೆ ಪಡಾರ್ ಅಂತೇಳಿ ಒಂದೇಟು ಹೊಡೆದು ಬಿಡ್ತಾರೆ. ನನಗೆ ಮಾತ್ರ ಏನಾದರೂ ಮಾಡಿ ಅವ್ರಿಗೆ ಮಾತ್ರ ಹೊಡೆಯೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇರ್ತಾಳೆ ಮೀನಾ ಶಾಂತಿ ಅಮ್ಮರಿಗೆ. ಆದರೆ ಶಾಂತಿ ಅಮ್ಮನಿಗೆ ಮತ್ತೆ ಕೋಪ ಬಂದು ಮತ್ತೆ ಮೀನನ್ನು ಕೂಡ ಹೊಡೆಯೋಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ಈ ಕಡೆ ಸೂರ್ಯ ಬಂದುಬಿಟ್ಟು ಕೈ ಹಿಡಿದು, ನಾನು ಹೆತ್ತಿದೆಯಾ, ನನಗೆ ಹೊಡೆಯೋಕ್ಕೆ ನಿನಗೆ ಹಕ್ಕಿದೆ, ಆದರೆ ನನ್ನ ದೇವತೆ, ಅವಳ ಮೇಲೆ ಕೈ ಮಾಡೋಕ್ಕೆ ಯಾವ ಅಧಿಕಾರನೂ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾನೆ. ಸೂರ್ಯ ಶಾಂತಿನ ಕೈ ಹಿಡಿದು ಗಟ್ಟಿಯಾಗಿ, ಏನು ಕುಡಿತಾ ಇದ್ದೇಳು ನನ್ನ ದೇವತೆ ಅಂತ ನಿನಗೆ ಗೊತ್ತಿಲ್ವ, ಇರು ಅಂದರೆ ಇರ್ತೀವಿ, ಇಲ್ಲ ಅಂದರೆ ಹೊರಟೋಗ್ತೀವಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ನೋಡೋಣ ಒಳಗಡೆ ಕರ್ಕೊಳ್ತಾಳೆ ಇಲ್ವಾ ಅಂತ. ಅವರಪ್ಪ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕರ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ನಿಮ್ದು ಏನಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.